ಎಲ್ರಿಗೂ ನಮಸ್ಕಾರ. ಮೊನ್ನೆ ನಾನು ವೀಡಿಯೋ ಮಾಡಿದಾಗ ಒಂದು ಮೆಸೇಜ್ ಹಾಕಿದ್ರು ಒಬ್ಬರಣ್ಣ. ಅಣ್ಣ, ಯಾಕೆ ಈ ಸಂಬಂಧಗಳಲ್ಲಿ ಇಂಥ ಬೆಲೆ ಏನಿದೆ? ನಮಗೆ ಇಷ್ಟ ಆದವರು ನಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಿದ್ದಾರೆ. ಒಂದು 5 ನಿಮಿಷ ಲೇಟಾಗಿ ಮೆಸೇಜ್ ಮಾಡಿದ್ರು, ಕಾಲ್ ಮಾಡಿದ್ರು ನಮಗೆ ತಡ್ಕೊಳಕ್ಕಾಗಲ್ಲ. ನಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆ ಮಾತಾಡೋದ್ರಂತೂ ಆಗೋದೇ ಇಲ್ಲ. ನಮಗೆ ಅವ್ರು 5 ನಿಮಿಷ ಲೇಟಾಗಿ ಮೆಸೇಜ್ ಮಾಡಿದ್ರು ಇಲ್ಲ, ಅವ್ರು ಒಂದು ಮಾತು ಹೊರಟಾಗಿ ಮಾತಾಡಿದ್ರು ನಮಗೆ ಅವತ್ತಿನ ಮೂಡ್ ಫುಲ್ ಆಫ್. ಯಾಕೆ ಹಿಂಗಾಯ್ತು? ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ದಾಳೆ? ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ದಾನೆ? ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಮಾತ್ರ ಅಲ್ಲ, ಅಣ್ಣ, ಅಪ್ಪ, ಅಮ್ಮ, ಅಕ್ಕ, ತಂಗಿ, ಫ್ರೆಂಡ್ಸು, ಯಾರೇ ಆಗಿರ್ಬೋದು, ತುಂಬ ಹಚ್ಕೊಂಡಿರ್ತಾರಲ್ಲ, ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾರಲ್ಲ, ಅವರು ನಮ್ಗೆ ಇಷ್ಟ ಆದವರು, ಒಟ್ಟಿನಲ್ಲಿ ನಮ್ಗೆ ಇಷ್ಟ ಆದವರು ಯಾರೇ ಆದ್ರೂ ನಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂದರೆ ಯಾಕೆ ತಡ್ಕೊಳಕ್ಕಾಗಲ್ಲ ಅಣ್ಣ ಅಂತ ಒಂದು ಮೆಸೇಜ್ ಹಾಕಿದ್ರು. ಅಣ್ಣ, ನಾನು ನಿಮ್ಗೆ ಇದನ್ನು ಒಂದು ಕತೆ ಮೂಲಕ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಗೊತ್ತಿದ್ದಷ್ಟು ಅರ್ಥ ಮಾಡಿಸ್ತೀನಿ, ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಮಹಾಭಾರತದಲ್ಲಿ ಅರ್ಜುನ ಹಾಗೂ ಸುಭದ್ರೆಯ ಪುತ್ರ ಅಭಿಮನ್ಯು ಚಕ್ರವ್ಯೂಹ ಭೇದಿಸಕ್ಕೆ ಹೋಗಿ ವೀರಮರಣವನ್ನು ಹೊಂತಾನೆ. ಮೋಸದಿಂದ ಕೊಲ್ಲಲ್ಪಟ್ಟು ವೀರಮರಣವನ್ನು ಹೊಂತಾನೆ. ಹೌದಾ? ವೀರಾವೇಶದಿಂದ ಹೋರಾಡ್ತಾನೆ, ತುಂಬ ವೀರಾವೇಶದಿಂದ ಹೋರಾಡ್ತಾನೆ. ಚಿಕ್ಕ ವಯಸ್ಸು, ವೀರಾವೇಶದಿಂದ ಹೋರಾಡಿ ವೀರಮರಣವನ್ನು ಹೊಂದಿರ್ತಾನೆ. ಈ ಕಡೆ ಅರ್ಜುನ ಬೇರೆ ಕಡೆ ಯುದ್ಧ ಮಾಡಕ್ಕೆ ಕಳಿಸಿರ್ತಾರೆ ಅವನು. ಅಂದರೆ ಬೇರೆ ಕಡೆ, ಆ ಕಡೆ ದುರ್ಯೋಧನ ಬೇರೆ ಕಡೆ ಸೈನ್ಯ ಕಳಿಸಿ ಆ ಕಡೆಯಿಂದ ಯುದ್ಧ ಮಾಡಕ್ಕೆ ಕಳಿಸಿರ್ತಾರೆ. ಈ ಕಡೆ ಏನು ಮಿಕ್ಕಿದ ಪಾಂಡವರು ಅಂದರೆ ಧರ್ಮರಾಯ, ಭೀಮ, ನಕುಲ, ಸಹದೇವ ಇವ್ರನ್ನ ಜಯದ್ರಥ ತಟ್ಟು ನಿಲ್ಲಿಸಿರ್ತಾನೆ. ಯಾಕಂದರೆ ಜಯದ್ರಥನಿಗೆ ಶಿವನಿಂದ ಒಂದಿನ ವರ ಇರುತ್ತೆ. ಆ ಒಂದು ದಿನ ಅರ್ಜುನನನ್ನು ಬಿಟ್ಟರೆ ಜಯದ್ರಥನ ಬೇರೆ ಯಾರು ಸೋಲ್ಸೋಕ್ಕಾಗಲ್ಲ. ಆ ಥರ ವರ ಪಡ್ಕೊಂಡು ಬಂದಿರ್ತಾನೆ. ಅರ್ಜುನ ಇರಲ್ಲ ಅಲ್ಲಿ. ಹೀಗಾಗಿ ಜಯದ್ರಥ ಅವ್ರನ್ನ ತಟ್ಟು ನಿಲ್ಲಿಸಿರ್ತಾನೆ. ಜಯದ್ರಥನ ಸೋಲ್ಸೋದು ಅವ್ರ ಕೈಲಾಗಲ್ಲ. ಹೀಗಾಗಿ ಅಭಿಮನ್ಯುನ ಕಾಪಾಡೋಕ್ಕಾಗಲ್ಲ, ಅವ್ರ ಕೈಯಿಂದ ಕಾಪಾಡೋಕ್ಕಾಗಲ್ಲ. ಆಮೇಲೆ ಅಭಿಮನ್ಯು ಮೃತದೇಹವನ್ನು ತಗೊಂಬಂದು ಶಿಬಿರಕ್ಕೆ ತರ್ತಾರೆ. ತಂದಾಗ ಅರ್ಜುನನು ಬರ್ತಾನೆ. ಬಂದು ಕುಳಾಡಾಳ್ತಾನೆ ಅರ್ಜುನ ಅಭಿಮನ್ಯು ಮೃತದೇಹ ನೋಡಿ. ಯಾಕಂದರೆ ಮಗ ಕುಳಾಡಾಳ್ತಾನೆ. ಅತ್ತು ಕರೆದು, ಯಾಕೆ ಹಿಂಗಾಯ್ತು ನನಗೆ? ನನ್ನ ಮಗನಿಗೆ ಯಾಕೆ ಬರಬೇಕಿತ್ತು? ಆ ಸಾವು ನನಗೆ ಬರಬಾರ್ದಿತ್ತ? ನನ್ನ ಮಗನ ಸಾವು ನೋಡೋಕ್ಕೆ ನಾನು ಇನ್ನೂ ಬದುಕಿದ್ದೀನ? ಏನಿದು ಅಂತ ಹೇಳಿ ಕುಳಾಡ ಅಳ್ತಿರ್ತಾನೆ. ಎಲ್ಲರೂ ಅಳ್ತಿರ್ತಾರೆ. ಈ ಕಡೆ ಕೃಷ್ಣನೂ ಅಳ್ತಿರ್ತಾನೆ. ಕೃಷ್ಣ ಅಳ್ತಿರೋದು ತನ್ನ ಸೋದರಳಿ ಅಭಿಮನ್ಯು ಸತ್ನು ಅಂತಲ್ಲ, ಈ ಕಡೆ ಅರ್ಜುನ ಅಳ್ತಿದ್ದಾನು ಅಂತಲ್ಲ. ಅರ್ಜುನನಿಗೆ 13 ದಿನಗಳ ಕಾಲ ಗೀತೋಪದೇಶ ಮಾಡಿದ್ದೀನಿ. ಹುಟ್ಟು ಅಂದ್ರೇನು, ಸಾವು ಅಂದ್ರೇನು, ಸುಖ ಅಂದ್ರೇನು, ದುಃಖ ಅಂದ್ರೇನು, ಆತ್ಮ ಹೆಂಗೆ ಹುಟ್ಟುತ್ತೆ, ಹೆಂಗೆ ಸಾಯುತ್ತೆ, ಆತ್ಮಕ್ಕೆ ಸಾವೇ ಇಲ್ಲ, ಇಷ್ಟೆಲ್ಲ ಹೇಳಿದ್ರು ಈ ಸಂಬಂಧಗಳಲ್ಲಿ ಅಂಥ ಶಕ್ತಿ ಏನಿದೆ? ಸಂಬಂಧಗಳಲ್ಲಿ ಶಕ್ತಿ ಇರೋದೇ ಅಂಥದ್ದು. ಯಾರು ಎಷ್ಟೇ ಹೇಳಿದ್ರು, ಹಚ್ಕೊಂಡ್ರೆ ಅಟ್ಯಾಚ್ಮೆಂಟ್ ಇದ್ದರೆ ಯಾರು ಎಷ್ಟೇ ಹೇಳಿದ್ರು ಕೇಳೋಕ್ಕಾಗಲ್ಲ. ಸಂಬಂಧಗಳ ಮೇಲೆ ಮತ್ತೂ ಒಲವು ಹೋಗುತ್ತೆ. ಹೀಗಾಗಿ ಭಗವಂತ ಶ್ರೀಕೃಷ್ಣ ಸಂಬಂಧಗಳಲ್ಲಿ ಅಂಥದ್ದೇ ಶಕ್ತಿ ಇರೋದು. ಸಂಬಂಧ ಅಂದ್ರೇ ಅದು. ಯಾವುದೇ ಒಂದು ಈಗಿನ ಕಾಲದಲ್ಲಿ ಸಂಬಂಧಕ್ಕೆ ನಿಯತ್ತಾಗಿ ಪ್ರೀತಿ ಮಾಡೋದು ಅಂದರೆ ತಂದೆ ತಾಯಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸ್ವಂತ ಅಣ್ಣ ತಮ್ಮಂದ್ರೂ ನಂಬಕ್ಕಾಗಲ್ಲ ಈಗಿನ ಕಾಲದಲ್ಲಿ. ಹೌದಾ? ತಂದೆ ತಾಯಿ ಒಬ್ಬರಿಗೆ ನಿಸ್ವಾರ್ಥ ಪ್ರೀತಿಯಿಂದ ತೋರಿಸೋದು ಅಂದರೆ ತಂದೆ ತಾಯಿ ಬಿಟ್ಟರೆ ನಿಮ್ಮನ್ನು ನಿಯತ್ತಾಗಿ ಪ್ರೀತಿ ಮಾಡೋದು. ಹೌದಾ? ನಿಮಗೋಸ್ಕರ ಆಳ್ತಾರೆ, ನಿಮಗೋಸ್ಕರ ಬದುಕ್ತಾರೆ, ನೀವು ಏನೇ ಹೇಳಿದ್ರು ಮಾಡ್ತಾರೆ, ನಿಮಗೋಸ್ಕರ ಪ್ರತಿ ಸೆಕೆಂಡ್ ಕಾಯ್ತಾರೆ, ನಿಮ್ಮ ಮೆಸೇಜ್ಗೋಸ್ಕರ ದಿನ ಪೂರ್ತಿ ಕಾಯ್ತಾರೆ, ನಿಮ್ಮ ಒಂದು ಕಾಲ್ಗೋಸ್ಕರ ಕಾಯ್ತಿರ್ತಾರೆ, ನಿಮಗೋಸ್ಕರ ಆಳ್ತಾರೆ, ನಗ್ತಾರೆ, ನಿಮಗೋಸ್ಕರ ಏನು ಬೇಕಾದ್ರೂ ಮಾಡೋಕೆ ರೆಡಿ ಇರ್ತಾರೆ. ಅಂದಾಗ ಅಂಥವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡಿ. ಅವರೇನೋ ನಿಮಗೆ ಟೈಮ್ ಪಾಸಿಗೆ, ನೀವು ಅವ್ರ ಜೀವನದಲ್ಲಿ ಅವಶ್ಯಕತೆನೇ ಇಲ್ಲ, ಏನೋ ಮಾತಾಡಬೇಕಲ್ಲ ಅನ್ನೋ ರೀತಿ ಮಾತಾಡ್ತಾರೆ ಅಂದರೆ ಅಂಥವ್ರನ್ನ ಅವಾಯ್ಡ್ ಮಾಡೋಕ್ಕೆ ಪರವಾಗಿಲ್ಲ, ಅವಾಯ್ಡ್ ಮಾಡಿ, ಬೇಡ ಅಂತ ಹೇಳಲ್ಲ. ಹೌದಾ? ಮೊದಲು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅವಾಯ್ಡ್ ಮಾಡೋಕ್ಕೂ ಮೊದಲು ಅವ್ರ ಲೈಫಲ್ಲಿ ನಿಮ್ಮ ಬೆಲೆ ಏನು, ಅವ್ರ ಲೈಫಲ್ಲಿ ನಿಮ್ಮ ಸ್ಥಾನ ಏನು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಥ ಮಾಡ್ಕೊಂಡು ಆಮೇಲೆ ಅವಾಯ್ಡ್ ಮಾಡಿ. ಅವಾಯ್ಡ್ ಮಾಡೋಕ್ಕೆ ಬೇಡ ಅಂತ ಹೇಳಲ್ಲ ನಾನು. ಹೌದಾ? ನಿಮ್ಮ ಸಂಬಂಧದಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿ ಹೆಂಗಿದೆ, ನಿಮ್ಮ ಸಂಬಂಧ ಹೆಂಗಿದೆ, ನಿಮ್ಮ ಸಿಚುವೇಶನ್ ಯಾವ ರೀತಿ ಇದೆ, ನಿಮ್ಗೆ ಯಾವಾಗೋಸ್ಕರ ನೀವು ಅವ್ರನ್ನ ಅವಾಯ್ಡ್ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಅವಾಯ್ಡ್ ಮಾಡೋಕ್ಕೂ ಮೊದಲು ಇದನ್ನು ಯೋಚನೆ ಮಾಡಿ. ಅವ್ರ ಲೈಫಲ್ಲಿ ನಿಮಗೆ ಯಾವ ಸ್ಥಾನ ಇದೆ, ನಿಮ್ಮನ್ನು ಅವ್ರು ಎಷ್ಟು ಹಚ್ಕೊಂಡಿದ್ದಾರೆ, ನಿಮಗೆ ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಎಷ್ಟು ಬೆಲೆ ಕೊಡ್ತಾರೆ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಕ್ಕ, ತಂಗಿ, ಅಣ್ಣ, ತಮ್ಮ, ಯಾರೇ ಆಗಿರ್ಬೋದು, ಅವ್ರ ಲೈಫಲ್ಲಿ ನಿಮ್ಮ ಬೆಲೆ ಏನು, ನಿಮ್ಮ ಸ್ಥಾನ ಏನು, ನಿಮ್ಮನ್ನು ಅವ್ರು ಎಲ್ಲಿಟ್ಟಿದ್ದಾರೆ, ಇದನ್ನು ಯೋಚನೆ ಮಾಡಿ. ಆಮೇಲೆ ಅವಾಯ್ಡ್ ಮಾಡಿ. ಅವಾಯ್ಡ್ ಮಾಡೋಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ನೀವು ಅವಾಯ್ಡ್ ಮಾಡೋದು ಅವ್ರಿಗೆ ಎಷ್ಟು ಫೀಲ್ ಆಗುತ್ತೆ ಅಂದರೆ ಅಷ್ಟು ನೋವು ಕೊಡುತ್ತೆ. ಹೇಳ್ಕೊಳಕ್ಕಾಗಲ್ಲ. ಏನಾದರೂ ಹೇಳಬೇಕು ಅಂದರೆ ಏನಿದು, ಏನಾದರೂ ಹೇಳಿದ್ರೆ ಮತ್ತೆ ಬೇಜಾರು ಮಾಡ್ಕೊತಾನೇನೋ, ನನ್ನ ಪ್ರೀತಿ ಯಾಕೆ ಅರ್ಥ ಆಗ್ತಿಲ್ಲ, ನನ್ನ ಮನಸ್ಸಿನ ನೋವು ಯಾಕೆ ಅರ್ಥ ಆಗ್ತಿಲ್ಲ, ಈ ಥರ ನೋವಾಗುತ್ತೆ. ನೀವು ಒಂದಿನ ಮಾಡೋ ಮೆಸೇಜು ಅವ್ರ ದಿನ ಪೂರ್ತಿ ಖುಷಿಯಾಗಿರ್ತದೆ. ನೀವು ಒಂದಿನ ಹೊರಟಾಗಿ ನಡ್ಕೊಳ್ಳೋದು ದಿನ ಪೂರ್ತಿ ಅವ್ರು ಎಂಥದೇ ಖುಷಿಯಲ್ಲಿದ್ರೂ ಮೂಡ್ ಆಫ್ ಆಗಿರ್ತಾರೆ. ಹೀಗಾಗಿ ಅವಾಯ್ಡ್ ಮಾಡೋಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡಿ, ಯೋಚನೆ ಮಾಡ್ಬಿಟ್ಟು ಅವಾಯ್ಡ್ ಮಾಡಿ ಅಂತ ಹೇಳಿ. ಎಲ್ಲರಿಗೂ ಹರೇ ಕೃಷ್ಣ.